ಕೈಯಲ್ಲಿ ತಮಟೆ, ಬಾಯಲ್ಲಿ ಘೋಷಣೆ, ದಲಿತ ಚಳುವಳಿ ನೆನಪಿಸಿದ ವಕೀಲರ ಮೆರವಣಿಗೆ. ಒಳ ಮೀಸಲಾತಿ ಜಾರಿಗಾಗಿ ಕೋಟೆ ನಾಡಿನಲ್ಲಿ ರಾಜ್ಯ ಮಟ್ಟದ ಪ್ರಥಮ ಸಮ್ಮೇಳನ. ಕೆಲವೇ ವರ್ಷಗಳ ಹಿಂದೆ ಜಾತಿ ನೆಲೆಗಟ್ಟಿನಲ್ಲಿ ಗುರುತಿಸಿಕೊಳ್ತಾ ಇದ್ದ ಶೋಷಿತ ಅಸ್ಪೃಶ್ಯ ವರ್ಗದ ಜನರು ಈಚೆಗೆ ಜಾತಿಯ ಕುರಿತು ಸ್ವಾಭಿಮಾನ ಬೆಳೆಸಿಕೊಂಡು ತಮ್ಮ ಸಮುದಾಯದ ಪರ ಬೀದಿಗಿಳ್ತಾ ಇರುವುದು ಪ್ರಜಾಪ್ರಭುತ್ವದ ಸೌಂದರ್ಯ ಮತ್ತು ಸಂವಿಧಾನದ ಫಲ ಎನ್ನಬಹುದು. ಅದರಲ್ಲೂ ಮೀಸಲಾತಿ ಸೌಲಭ್ಯ ಪಡೆದ ಜನ ಬೆಚ್ಚನೆ ಮನೆಯಲ್ಲಿ, ನೊಂದ ಜನರು ಹೋರಾಟದ ಹಾದಿಯಲ್ಲಿ ಎಂಬ ಮಾತು ಜಗಜ್ಜಾಹೀರಾಗಿತ್ತು. ಆದರೆ ಇಂಥದ್ದೊಂದು ನಂಬಿಕೆ ಹುಸಿಗೊಳಿಸಿ ಸಮುದಾಯದ ಹಿತಕ್ಕಾಗಿ ಕರೆಕೊಟ್ಟು ಬೀದಿಗಳಲ್ಲಿ ತಮಟೆ ಬಾರಿಸುತ್ತಾ ಹೆಜ್ಜೆ ಹಾಕಿದ ಮಾದಿಗ ಸಮುದಾಯದ ವಕೀಲರ ನಡೆ ಕೋಟೆನಾಡಿನಲ್ಲಿ ಶನಿವಾರ ಸಂಚಲನವನ್ನ ಮೂಡಿಸುತ್ತಾ ಮೀಸಲಾತಿ ಜಾರಿಗಾಗಿ ನಗರದಲ್ಲಿ ಆಯೋಜಿಸಿದ್ದ ರಾಜ್ಯ ಮಟ್ಟದ ಮಾದಿಗ ಸಮುದಾಯದ ವಕೀಲರ ಸಮಾವೇಶಕ್ಕೂ ಮುನ್ನ ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಿದ 500ಕ್ಕೂ ಅಧಿಕ ನ್ಯಾಯವಾದಿಗಳು ನೊಂದ ಜನರ ಕಣ್ಣೊರೆಸಲು ನಾವು ಬೀದಿಗಿಳಿದಿದ್ದೇವೆ, ಇನ್ನೊಂದು ರಾಜ್ಯಕ್ಕೆ ಹೇಳಿಕೆ ಬೇಕಿಲ್ಲ, ನ್ಯಾಯಯುತ ಹಕ್ಕು ಕಲ್ಪಿಸಿ ಎಂಬ ಕೂಗು ಮಾರ್ದನಿಸಿತು. ತಮಟೆ ಸದ್ದು, ಘೋಷಣೆಗಳು ದಲಿತ ಚಳುವಳಿಗೆ ಮರುಹುಟ್ಟು ನೀಡುವ ನಡೆಯಾಗಿತ್ತು. ಒನಕೆ ಓಬವ್ವ ಸರಪಳಿ ರಚಿಸಿ ನಾವು ಮನುಷ್ಯರೇ, ನಮಗೂ ಬದುಕುವ ಹಕ್ಕು ಕಲ್ಪಿಸಿ, ಅಶಕ್ತ ಸಮುದಾಯಕ್ಕೆ ಒಳ ಮೀಸಲಾತಿ ಸೌಲಭ್ಯ ನೀಡಿ ಎಲ್ಲ ಕ್ಷೇತ್ರದಲ್ಲೂ ಮುಖ್ಯ ವಾಹಿನಿಗೆ ಬರಲು ಮೀಸಲಾತಿ ವರ್ಗೀಕರಣವೇ ಹಾಕಿದ್ರು. ಬಳಿಕ ಅಂಬೇಡ್ಕರ್ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಹಕ್ಕು ಪಡೆಯುವವರೆಗೂ ವಿರಮಿಸುವುದಿಲ್ಲವೆಂದು ಪ್ರತಿಜ್ಞೆಯನ್ನು ಸ್ವೀಕರಿಸಿ ನಂತರ ತರಾಸು ರಂಗಮಂದಿರದಲ್ಲಿ ಸಮಾವೇಶವನ್ನು ಉದ್ಘಾಟಿಸಿ ಗೋಷ್ಠಿ ಕೂಡ ನಡೆಯಿತು. ಶ್ರೀ ಬಸವಮೂರ್ತಿ ಮಾದರ್ ಚೆನ್ನಯ್ಯ ಸ್ವಾಮೀಜಿಗಳು, ಕೇಂದ್ರದ ಮಾಜಿ ಸಚಿವ ಎ ನಾರಾಯಣಸ್ವಾಮಿ, ಮುಖಂಡ ಮಾರಸಂದ್ರ ಮುನಿಯಪ್ಪ, ಸಾಮಾಜಿಕ ನ್ಯಾಯಪರ ವಕೀಲರ ಸಂಘದ ರಾಜ್ಯಾಧ್ಯಕ್ಷ ಅರುಣ್ ಕುಮಾರ್ ಸೇರಿದಂತೆ ಅನೇಕ ಕಾನೂನು ತಜ್ಞರು, ಚಿಂತಕರು, ಹಾಲಿ ಹಾಗೂ ಮಾಜಿ ಜನಪ್ರತಿನಿಧಿಗಳು ವಿಷಯವನ್ನ ಮಂಡಿಸಿದರು. ಒಳ ಮೀಸಲಾತಿ ನಡೆದು ಬಂದ ಹಾದಿ, ಸುಪ್ರೀಂ ಕೋರ್ಟ್ ಅಂಗಳದಲ್ಲಿ ನ್ಯಾಯ ಪಡೆಯಲು ಹೇಗೆ ಅಂಕಿ ಅಂಶಗಳ ಮೂಲಕ ವಾದ ನಡೆಸಲಾಯಿತು, ಈಗ ಸೌಲಭ್ಯ ಪಡೆಯಲು ಮಾಡಬೇಕಾದ ಜವಾಬ್ದಾರಿ ಹೋರಾಟದ ದಾರಿ ಹೇಗೆ ಸಾಗಬೇಕಿದೆ ಎನ್ನುವುದ್ರ ಬಗ್ಗೆ ತಿಳಿಸಲಾಯಿತು. ಅನೇಕ ವಿಷಯಗಳ ಕುರಿತು ಬಹಳಷ್ಟು ಚಿಂತಕರು ತಮ್ಮ ಭಾಷಣದಲ್ಲಿ ಪ್ರಸ್ತಾಪಿಸಿದ್ರು. ಜೊತೆಗೆ ಮೀಸಲಾತಿ ವರ್ಗೀಕರಣದಿಂದ ಪರಿಶಿಷ್ಟ ಗುಂಪಿನಲ್ಲಿರುವಂಥ ಯಾವುದೇ ಜಾತಿ ಜನರಿಗೆ ಅನ್ಯಾಯವಾಗುವುದಿಲ್ಲ, ಬದಲಿಗೆ ಅಶಕ್ತ ಜನರು ಮುಖ್ಯ ವಾಹಿನಿಗೆ ಬರಲು ಸಾಧ್ಯವಾಗಲಿದೆ ಎನ್ನುವ ಮಾತಿನ ಮೂಲಕ ಸಹೋದರ ಜಾತಿಯಲ್ಲಿರುವ ಸಂಶಯ, ಆತಂಕ ದೂರಗೊಳಿಸುವ ಪ್ರಯತ್ನವನ್ನು ನಡೆಸಿದರು. Jai